ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾನು ಈ ಒಂದು ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ಹಾಗೂ ಇದು ವೆಸ್ಟರ್ನ್ ವೇರ್, ಎಥ್ನಿಕ್ ವೇರ್ ಎಲ್ಲದಕ್ಕೂ ಸೂಪರಾಗಿ ಸೂಟ್ ಆಗುತ್ತೆ. ಸೊ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡಿದೆ ಅನ್ನೋದನ್ನು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ಏನಂದರೆ, ನೀವು ಯಾವುದೇ ಹೇರ್ ಸ್ಟೈಲ್ ಶುರು ಮಾಡೋದಕ್ಕಿಂತ ಮೊದಲು ಕೂದಲು ಪೂರ್ತಿ ಸಿಕ್ಕು ಬಿಡಿಸ್ಕೊಂಡು ಆಮೇಲೆ ಶುರು ಮಾಡಿ. ಯಾಕಂದರೆ ಸೆಂಟ್ರಲ್ಲಿ ಸಿಕ್ಕಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಅದು ಬಿಡಿಸ್ತಾ ಕೂರೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ಯಾವುದೇ ಡಿಸ್ಟರ್ಬೆನ್ಸಸ್ ಆಗಬಾರ್ದು. ಅದಕ್ಕೋಸ್ಕರ ಕೂದಲು ಸಿಕ್ಕೆಲ್ಲ ಬಿಡಿಸ್ಕೊಂಡು ಈ ರೀತಿ ಸೈಡ್ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಹಾಗೂ ಫುಲ್ ಕೂದಲು ನನ್ನ ಸೈಡಿಗೆ ತೊಗೊಂಡಿದ್ದೀನಿ. ಈ ರೀತಿ ಮುಂದೆ ಒಂದು 2 ಇಂಚ್ ಕೂದಲನ್ನ ಸೆಪ್ರೇಟ್ ಮಾಡಿಕೊಂಡು ಇದನ್ನು ಸೆಪ್ರೇಟಾಗಿ ಕ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಟೆಂಪ್ರರಿ ಅಷ್ಟೇ, ಒಂದು ಸ್ವಲ್ಪ ಹೊತ್ತು ಈ ರೀತಿ ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಉಳಿದಿರುವಂಥ ಕೂದಲನ್ನ ನಾನು ಹಿಂದೆ ಇದೇನು ಕೂದಲು ನೋಡ್ತಿದ್ದೀರಾ, ಇದನ್ನು ಪೂರ್ತಿ ಫ್ರೆಂಚ್ ಬ್ರೈಡ್ ಮಾಡ್ತೀನಿ. ಸೊ ಫ್ರೆಂಚ್ ಬ್ರೈಡ್ ಏನಂದರೆ ಬೇಸಿಕಲಿ ಈ ರೀತಿ ನೋಡಿ, ಸ್ವಲ್ಪ ಕೂದಲು ತೊಗೊಂಡು ಇದನ್ನು ಜಡೆ ಹಾಕ್ತಾ ಲೆಫ್ಟ್ ಸೈಡು ರೈಟ್ ಸೈಡು ನೀವೇನು ಸೆಂಟ್ರಿಗೆ ಹಾಕ್ಕೊಳ್ತೀರ ನೋಡಿ, ಜಡೆ ಹಾಕ್ತಾ ಸೊ ಆ ರೀತಿ ಹಾಕ್ಕೊಳ್ಳುವಾಗ ಸೈಡಲ್ಲಿ ಕೂದಲು ತೆಗೆದು ಅದ್ರ ಜೊತೆ ಜಡೆ ಹಾಕ್ತಾ ಅದನ್ನು ಸೇರಿಸ್ಕೊಳ್ಳೋದು. ಸೊ ಈಗ ಲೆಫ್ಟ್ ಸೈಡ್ ಆಯಿತು, ಈಗ ರೈಟ್ ಸೈಡ್ ನೋಡಿ ಮತ್ತೆ ಕೂದಲು ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಜಡೆ ಹಾಕ್ತಾ ಸೈಡಲ್ಲಿ ಕೂದಲೇನಿದೆ ಇದನ್ನು ಸೇರಿಸ್ತಾ ಇಡೀ ಫುಲ್ ಕೂದಲನ್ನ ನಾವು ಫ್ರೆಂಚ್ ಬ್ರೈಡ್ ಮಾಡ್ಕೊಳ್ತೀವಿ, ಉಳಿದಿರೋವಂಥ ಕೂದಲು. ಸೊ ಫಸ್ಟೇ ಒಂಚೂರು ಸಿಕ್ಕಿಲ್ದಿರಂಗೆ ಬಿಡಿಸ್ಕೊಂಡಾಗ ಕೂದಲು ಈ ರೀತಿಯಾಗಿ ಈಸಿಯಾಗಿ ಹಾಕ್ತಾ ಹೋಗ್ಬೋದು. ಇಲ್ಲ ಇವಾಗ ನಾವು ಜಡೆ ಏನು ಹಾಕ್ತಾಯಿದ್ದೀವಿ ನೋಡಿ, ಈಗ ಸಿಕ್ಕೇನಾದರೂ ಸಿಗಾಕೊಂಡ್ಬಿಟ್ರೆ ಸೊ ಬಿಡಿಸೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮೊದಲೇ ಕೂದಲನ್ನ ಚೆನ್ನಾಗಿ ಸಿಕ್ಕೆಲ್ಲ ಬಿಡಿಸ್ಕೊಳ್ಳಿ. ಸೊ ಈ ಹೇರ್ ಸ್ಟೈಲ್ ಫ್ರೆಂಚ್ ಬ್ರೈಡ್ ಏನಂತೀವಿ, ಇದು ತುಂಬ ಒಳ್ಳೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದೊಂದು ಎವರ್ ಗ್ರೀನ್ ಹೇರ್ ಸ್ಟೈಲ್. ಇದನ್ನು ಬೇರೆ ಥರ ಕೂಡ ಮಾಡ್ಬೋದು, ಸೈಡು, ಸೆಂಟರು, ಫುಲ್ ಹೇರು. ಸೊ ಈಗ ನಾನು ಫುಲ್ ಕೂದಲು ಸೈಡ್ಸಲ್ಲಿ ಫ್ರೆಂಚ್ ಬ್ರೈಡ್ ಮಾಡಾಗಿದೆ. ಫುಲ್ ಕೂದಲು ನಾರ್ಮಲಾಗಿ ಒಂದು ಜಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಕೆಳಗಡೆವರೆಗೂ ಹಾಕಿ ಕೆಳಗಡೆ ಒಂದು ರಬ್ಬರ್ ಬ್ಯಾಂಡಲ್ಲಿ ಇದನ್ನು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಸೊ ಕೈ ತುಂಬ ನೋವು ಬರುತ್ತೆ. ಯಾರಾದರೂ ಹೆಲ್ಪ್ ಇದ್ದರೆ ನೀವು ಹೆಲ್ಪ್ ತೊಗೊಂಡು ಕೂಡ ಮಾಡಿಸ್ಕೋಬೋದು. ಸೊ ಸೆಲ್ಫ್ ಮಾಡೋಕ್ಕೋದ್ರೆ ರೂಢಿ, ಇಲ್ಲ ಅಂದರೆ ನಿಜವಾಗ್ಲೂ ಕೈ ನೋವು ಬರುತ್ತೆ, ಟು ಬಿ ಹಾನೆಸ್ಟ್. ಸೊ ಈಗ ನಾನು ಮುಂದೆ ಏನು ಕೂದಲು ಸೆಪ್ರೇಟ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಈಗ ತೆಗೆದುಕೊಂಡು ಇದನ್ನು ಟ್ವಿಸ್ಟ್ ಮಾಡ್ತೀನಿ. ಸೊ ಟ್ವಿಸ್ಟ್ ಮಾಡ್ತಾ ಇರೋ ಕೂದಲನ್ನೆಲ್ಲ ಸ್ವಲ್ಪನೇ ಸೇರಿಸ್ತಾ ಬರ್ತೀನಿ. ನಾರ್ಮಲಾಗಿ ಹೀಗೆ ಒಂದು ಟ್ವಿಸ್ಟ್ ಮಾಡಿ ಪಫಿನೆಸ್ ಹೇಗೆ ಕೊಡ್ತಾರೆ ನೋಡಿ, ಅದೇ ಥರ. ಸೊ ಸೆಂಟ್ರಲ್ಲಿ ತೊಗೊಳ್ಳಿ ಫಸ್ಟು ಸ್ವಲ್ಪ ಕೂದಲು, ಆಮೇಲೆ ಅದು ಟ್ವಿಸ್ಟ್ ಮಾಡಿದ್ಮೇಲೆ ಒಂದು ಸುತ್ತು, ಒಂದು ಎರಡು ಸುತ್ತು ಸುತ್ತುತ್ತಾ ಅದು ಕೆಳಗಡೆ ಬರುತ್ತೆ ನೋಡಿ ಟ್ವಿಸ್ಟು. ಆಗ ಆ ಸೈಡ್ ಏನು ಕೂದಲಿದೆ ಅದನ್ನು ಸೇರಿಸ್ತಾ ಈ ರೀತಿ ಫುಲ್ ಟ್ವಿಸ್ಟ್ ಮಾಡಿಕೊಂಡು ಇದನ್ನು ಜಡೆ ಹಿಂದೆ ತೊಗೊಂಡು ಹಿಂದೆ ಒಂದು ಹೇರ್ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ತೀನಿ. ಸೊ ಈ ಹೇರ್ ಸ್ಟೈಲ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ ಸೈಡ್ ಈ ಸೈಡ್ ಕೂದಲು ಬರೋದು ಆ ಥರ ಏನಿರೋದಿಲ್ಲ. ಬೇಸಿಕಲಿ ಫ್ರೆಂಚ್ ಬ್ರೈಡ್ ಏನಂತೀವಿ ಅದು ತುಂಬಾ ಕಂಫರ್ಟಬಲ್ ಹೇರ್ ಸ್ಟೈಲು. ಎಸ್ಪೆಷಲಿ ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಫ್ರೆಂಚ್ ಬ್ರೈಡು. ಸೊ ನಾನು ಫುಲ್ ಕೂದಲು ನಾರ್ಮಲಾಗಿ ಫ್ರೆಂಚ್ ಬ್ರೈಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಜೀನ್ಸು, ಟಾಪು ಮತ್ತು ಸ್ಯಾರಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಆ ಹೇರ್ ಸ್ಟೈಲು. ಸೊ ಈಗ ನಮ್ಮ ಕೂದಲು ಏನು ಹಿಂದೆ ಉಳ್ಕೊಂಡಿತ್ತು ನೋಡಿ, ಅದನ್ನು ಜಡೆ ಒಳಗಡೆ ಸೇರಿಸ್ತಾ ಸೊ ಅದನ್ನು ಬಚ್ಚಿಡೋಕ್ಕೆ ಪ್ರಯತ್ನ ಮಾಡಿ. ಈಗ ಮುಂದೆ ನಾವೇನು ಟ್ವಿಸ್ಟ್ ಮಾಡಿದ್ದೀವಿ ಅದನ್ನು ಸ್ವಲ್ಪ ಈ ರೀತಿ ಎತ್ಕೊಳ್ಳಿ, ಒಳ್ಳೆ ಟೆಕ್ಸ್ಚರ್ ಇರೋ ಥರ ಕಾಣುತ್ತೆ. ಹಾಗೂ ಪಫಿನೆಸ್ ಇರುತ್ತೆ, ವಾಲ್ಯೂಮಿನಸ್ ಆಗಿ ಕಾಣುತ್ತೆ, ದಪ್ಪ ಇರೋ ಥರ ಕಾಣುತ್ತೆ ಪಫು. ಸೊ ಅಷ್ಟೇ, ಈಗ ನಮ್ಮ ಹೇರ್ ಸ್ಟೈಲ್ ಮುಗಿದಿದೆ. ಸೊ ಜೀನ್ಸು, ಟಾಪು, ಸಾರಿ ಎಲ್ಲದಕ್ಕೂ ಸೂಪರಾಗಿ ಮ್ಯಾಚ್ ಆಗುತ್ತೆ ಹೇರ್ ಸ್ಟೈಲು. ಸೊ ನೀವು ಡೆಫಿನೆಟಾಗಿ ಈ ಹೇರ್ ಸ್ಟೈಲ್ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ನಾನು ಮತ್ತೊಂದು ವೀಡಿಯೋಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.